ಪೆಬಲ್ಸ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕನ್ನಡ ಮೊದಲನೇ ತರಗತಿಯ 17ನೇ ಪಾಠ ಕೈ ತೊಳೆಯಬೇಕು. ಇದರ ಕತೆ ಮತ್ತು ವಿವರಣೆಯನ್ನು ನಾನು ನಿಮಗೆ ಇವಾಗ ಹೇಳ್ತೀನಿ. ಒಂದಿನ ಸಂಜೆ ಆಗಿರುತ್ತೆ. ಅಮ್ಮ ಆಶಾ ಮತ್ತೆ ಉದಯ ಅವರಿಬ್ರು ಅಮ್ಮಂಗೆ ಮಕ್ಕಳು. ಅವರಿಗಾಗಿ ಶಾಲೆಯಿಂದ ವಾಪಸ್ ಬರುವುದಕ್ಕೆ ಬಾಗ್ಲಲ್ಲಿ ಕಾಯ್ತಾ ಕೂತಿರ್ತಾಳೆ. ಆಗ ಇಬ್ರು ಆಶಾ ಮತ್ತೆ ಉದಯ ಇಬ್ರು ಕೂಡ ಅಮ್ಮನ ಹತ್ರ ಓಡೋಡಿ ಬರ್ತಾರೆ. ಅಮ್ಮ ಅಮ್ಮ ಅಂತ ಉದಯ ಕೂತ್ಕೊಂಡು ಬಂದಾಗ, ಏನು ಮಗನೇ ಅಂತ ತಾಯಿ ಕೇಳ್ತಾಳೆ. ಅವಾಗ ಉದಯ ಹೇಳ್ತಾ, ನಂಗೆ ಸಿಕ್ಕಾಪಟ್ಟೆ ಹಸುವಾಗ್ತದೆ ಅಮ್ಮ, ನಡಿ ಫಸ್ಟ್ ನನಗೆ ತಿಂಡಿ ಕೊಟ್ಬಿಡು ಅಂತ ಉದಯ ಅಮ್ಮಂಗೆ ಹೇಳ್ತಾನೆ. ಅಮ್ಮ ಹೇಳ್ತಾಳೆ, ಇಲ್ಲ ಇಲ್ಲ ನೀನು ಕೈ ಕಾಲು ತೊಳ್ದಿಲ್ಲ, ಕೈ ಕಾಲು ತೊಳ್ಕೊಂಡ್ ಬಾ ಅಂತ ಹೇಳ್ತಾಳೆ. ಅವಾಗ ಆಶಾ ಹೇಳ್ತಾಳೆ, ಹೌದಮ್ಮ ಅವನಿನ್ನು ಕೈ ಕಾಲೇ ತೊಳ್ದಿಲ್ಲ, ತಿಂಡಿ ಕೇಳ್ತಾ ಇದ್ದಾನೆ. ಅದಕ್ಕೆ ಉದಯ ಹೇಳ್ತಾನೆ, ಇಲ್ಲ ನಂಗೆ ತುಂಬಾ ಹಸುವಾಗ್ತಾ ಇದೆ, ನನ್ ಕೈ ಕಾಲು ತೊಳಿದೆ, ತಿಂಡಿ ತಿಂದ್ರೆ ಏನಾಗತ್ತಮ್ಮ, ಫಸ್ಟ್ ನನ್ಗೆ ತಿಂಡಿ ಕೊಟ್ಬಿಡು ಅಂತ ಉದಯ ಅಮ್ಮಂಗೆ ಹೇಳ್ತಾನೆ. ಅಮ್ಮ ಹೇಳ್ತಾಳೆ ಉದಯಂಗೆ, ಇಲ್ಲ ಮಗನೇ, ನೀನು ಕೈ ತೊಳಿದೇನೆ ತಿಂದ್ರೆ ನಿನ್ನ ಆರೋಗ್ಯ ಹಾಳಾಗತ್ತೆ. ಕೈ ತೊಳೆದು ಕಾಲ್ ತೊಳೆದೇ ನೀನು ಆಹಾರನ ಮುಟ್ಟಬೇಕು ಅಂತ ಹೇಳಿದಾಗ ಆಶಾ ಇರ್ತಾಳಲ್ಲ, ಅವಳು ಹೇಳ್ತಾಳೆ, ಕೈ ತೊಳಿದೆ ಕಾಲ್ ತೊಳಿದೆ ನೀನೇನಾದ್ರೂ ಆಹಾರ ತಿಂದ್ರೆ ರೋಗ ರುಜಿನಗಳು ನಿನ್ನ ಹೊಟ್ಟೆನ ಸೇರ್ಕೊಂಡು ನಿನ್ನ ಆರೋಗ್ಯನ ಹದಗೆಡ್ಸುತ್ತೆ, ಜ್ವರ ಬರ್ಸುತ್ತೆ, ಇನ್ಫೆಕ್ಷನ್ಸ್ ಮಾಡ್ಸುತ್ತೆ ಅಂತ ಆಶಾ ಉದಯನ್ಗೆ ಹೇಳ್ತಾಳೆ. ಅವಾಗ ಉದಯ ಏನ್ ಮಾಡ್ತಾನೆ, ಹೋಗಿ ಕೈ ಕಾಲನ್ನು ಚೆನ್ನಾಗಿ ತೊಳೆದು ಅಮ್ಮನ ಹತ್ತಿರ ಬರ್ತಾನೆ. ಅಮ್ಮ ನೋಡ್ತಾಳೆ, ಕ್ಲೀನಾಗಿ ಅವನು ಕೈ ಕಾಲು ಮುಖ ಎಲ್ಲ ತೊಳೆದಿರ್ತಾನೆ. ಅವಾಗ ಬಹಳ ಖುಷಿಯಾಗಿ, ಅಮ್ಮ ಬನ್ನಿ ಬನ್ನಿ ಮಕ್ಕಳೇ, ನಿಮ್ಗೆ ಇವಾಗ ಹಾಲು ತಿಂದು ಕೊಡ್ತೀನಿ ಅಂತ ಹೇಳಿ ಮಕ್ಕಳಿಬ್ರನ್ನು ತಪ್ಕೊಂಡು ಹೋಗಿ ಅಡುಗೆ ಮನೆಯಲ್ಲಿ ಅವರಿಗೆ ಹಾಲು ತಿಂಡಿನ ಕೊಟ್ಟು ಹೊಟ್ಟೆ ತುಂಬಿಸ್ತಾಳೆ. ಇದರಿಂದ ನೀವೇನ್ ಕಲ್ತ್ಕೊಳ್ತೀರಾ ಮಕ್ಕಳೇ? ಇದರಿಂದ ನೀವೇನ್ ಕಲಿಬೇಕು ಅಂತಂದ್ರೆ, ನಾವು ಆಚೆ ಕಡೆ ಎಲ್ಲಾದ್ರೂ ಹೋಗಿದ್ರೆ ಮನೆಗೆ ಬರ್ಬೇಕಾದ್ರೆ ಆಹಾರ ತಿನ್ನಬೇಕಾದ್ರೆ ದಯವಿಟ್ಟು ಕೈ ಕಾಲುಗಳನ್ನು ಶುಚಿಯಾಗಿ ನೀರಿನಿಂದ ತೊಳೆದುಕೊಂಡು ನಂತರ ನಿಮ್ಮ ಕೆಲಸಗಳನ್ನು ಮಾಡಿ ಆಹಾರವನ್ನು ಸೇವಿಸಿ ಎನ್ನುವುದೇ ಈ ಪಾಠದಲ್ಲಿ ಆಶಾ ಉದಯ ಅಥವಾ ಅಮ್ಮ ನಿಮಗೆ ತಿಳಿಸ್ತಾ ಇರುವ ಸಂದೇಶ. ಕಲಿತೀರಾ ಅಲ್ವಾ? ಊಟ ಮಾಡಕ್ ಮುಂಚೆ ಕೈ ತೊಳೆಯಬೇಕು ಪಾಠದ ಪ್ರಶ್ನಾವಳಿಗಳು. ತಿಂಡಿ ತಿನ್ನುವ ಮೊದಲು ಏನನ್ನು ತೊಳೆದುಕೊಳ್ಳಬೇಕು? ತಿಂಡಿ ತಿನ್ನುವ ಮೊದಲು ಕೈಗಳನ್ನು ತೊಳೆದುಕೊಳ್ಳಬೇಕು. ತಿಂಡಿ ತಿನ್ನುವ ಮೊದಲು ಕೈಗಳನ್ನು ತೊಳೆದುಕೊಳ್ಳಬೇಕು. ಕೊಳಕಾದ ಕೈಯಿಂದ ತಿಂದರೆ ಏನು ಕೆಡುತ್ತದೆ? ಕೊಳಕಾದ ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ಕೊಳಕಾದ ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ಅಮ್ಮ ತನ್ನ ಮಕ್ಕಳಿಗೆ ಏನು ಕೊಟ್ಟಳು? ಅಮ್ಮ ತನ್ನ ಮಕ್ಕಳಿಗೆ ಹಾಲು ಮತ್ತು ತಿಂಡಿ ಕೊಟ್ಟಳು. ಅಮ್ಮ ತನ್ನ ಮಕ್ಕಳಿಗೆ ಹಾಲು ತಿಂಡಿ ಕೊಟ್ಟಳು. ಪುನಃ ಅಭ್ಯಾಸ ಮಾಡೋಣ. ತಿಂಡಿ ತಿನ್ನುವ ಮೊದಲು ಏನನ್ನು ತೊಳೆದುಕೊಳ್ಳಬೇಕು? ತಿಂಡಿ ತಿನ್ನುವ ಮೊದಲು ಕೈಗಳನ್ನು ತೊಳೆದುಕೊಳ್ಳಬೇಕು. ಕೊಳಕಾದ ಕೈಯಿಂದ ತಿಂದರೆ ಏನು ಕೆಡುತ್ತದೆ? ಕೊಳಕಾದ ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ಅಮ್ಮ ತನ್ನ ಮಕ್ಕಳಿಗೆ ಏನು ಕೊಟ್ಟಳು? ಅಮ್ಮ ತನ್ನ ಮಕ್ಕಳಿಗೆ ಹಾಲು ತಿಂಡಿ ಕೊಟ್ಟಳು. ಕೈ ತೊಳೆಯಬೇಕು ಪಾಠದ ಸೂಕ್ತ ಪದಗಳನ್ನು ತುಂಬಿರಿ, ಅಂದ್ರೆ fill in the blanks ಅಭ್ಯಾಸವನ್ನು ಮಾಡೋಣ. ಅಮ್ಮ ತಿನ್ನಲು ಡ್ಯಾಶ್ ಕೊಡು. ಮಕ್ಕಳು ಏನ್ ಕೊಡು ಅಂತ ಕೇಳ್ತಾರೆ? ತಿಂಡಿ ಕೊಡು ಅಂತ ಹೇಳ್ತಾರೆ. ಅಮ್ಮ ತಿನ್ನಲು ತಿಂಡಿ ಕೊಡು. ಮೊದಲು ಮಗ ಏನ್ ಹೇಳ್ತಾನೆ? ತಿಂಡಿ ತಿನ್ನುವೆ ಅಂತ ಹೇಳ್ತಾನೆ. ಮೊದಲು ತಿಂಡಿ ತಿನ್ನುವೆ. ಕೊಳಕು ಕೈಯಿಂದ ತಿಂದರೆ ಏನ್ ಕೆಡತ್ತೆ? ಕೊಳಕು ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತೆ. ಕೊಳಕು ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ನನ್ನ ಮಕ್ಕಳು, ತಾಯಿ ಏನಂತ ಹೇಳ್ತಾಳೆ? ಬುದ್ಧಿವಂತರು. ನನ್ನ ಮಕ್ಕಳು ಬುದ್ಧಿವಂತರು ಅಂತ ತಾಯಿ ಹೇಳ್ತಾಳೆ.
ಪುನಃ ಅಭ್ಯಾಸ ಮಾಡೋಣ. ಅಮ್ಮ ತಿನ್ನಲು ತಿಂಡಿ ಕೊಡು, ಮೊದಲು ತಿಂಡಿ ತಿನ್ನುವೆ, ಕೊಳಕು ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ, ನನ್ನ ಮಕ್ಕಳು ಬುದ್ಧಿವಂತರು.